ಹಿರಣ್ಮಯಿ, ಯಾರು ನೀನು? ನನ್ನ ಗುರುತು ಹಿಡಿದೇ ಇದ್ರು ನಾನು ಯಾರು ಅಂತ ಕೇಳೋ ಪುರ್ಸೋದು ಸಿಕ್ತಲ್ಲ ನಿಂಗೆ, ಅಷ್ಟು ಸಾಕು. ನೀನು ನೋಡೋಕ್ಕೆ ನನ್ನ ಥರನೇ ಇದೆಯಾ ಅನ್ಸುತ್ತೆ. ಅಂದರೆ ನೀನು ನನ್ನ ಮನಸ್ಸಾ? ನನ್ನನ್ನು ನಿನ್ನ ಮನಸ್ಸು ಅಂತನಾದರೂ ತಿಳ್ಕೊ, ಅಥವಾ ನಿನ್ನ ದೇಹದ ಪ್ರತಿಬಿಂಬ ಅಂತಾದರೂ ಅನ್ಕೋ. ಒಟ್ಟಿನಲ್ಲಿ ನಾನೇ ನೀನು, ನೀನೇ ನಾನು. ಹಾಗಾದರೆ ಈ ಸಿಟ್ಟು ಯಾಕೆ? ಸಿಟ್ಟು ಮಾಡಿದೆ ಇನ್ನೇನೇ ಮಾಡ್ಕೊಳ್ಳಿ. ಯಾವತ್ತಾದರೂ ನೀನು ನನ್ನ ಜೊತೆಗೆ ಸಮಯ ಕಳೆದಿದ್ಯಾ? ನನ್ನ ನೋವಿಗೆ ಸ್ಪಂದಿಸಿದ್ಯಾ? ನಿನಗೆ ಮನೆಯವ್ರ ಸೇವೆನೇ ಮುಖ್ಯ ಆಯಿತು. ನನ್ನನ್ನು ಎಷ್ಟು ಕಡೆಗಣಿಸಿದೆ ನೀನು. ಅದ್ರ ಪ್ರಭಾವ ನೀನು ಅನುಭವಿಸ್ತಾ ಇರೋದು. ನೀನು ಏನು ಹೇಳ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಇನ್ನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗ್ತಿಲ್ಲ. ಸ್ವಲ್ಪ ರೆಸ್ಟ್ ತಗೋ. ತುಂಬ ಸುಸ್ತಾಗಿದೆ, ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತಾದರೂ ಮಲ್ಕೊ ಅಂತ ಎಷ್ಟು ಸಲ ಗೋಗರ್ದಿಲ್ಲ ನಾನು. ತುಂಬ ಹಶ್ವಾಗ್ತಿದೆ, ಹೊಟ್ಟೆಗೆ ಏನಾದರೂ ಹಾಕು ಅಂತ ಎಷ್ಟು ಸಲ ಬೇಡ್ಕೊಂಡಿಲ್ಲ. ಯಾವತ್ತಾದರೂ ನನ್ನ ಮಾತು ಕೇಳಿದ್ಯಾ ನೀನು? ಮನೆಯವ್ರನ್ನ ನೋಡ್ಕೊಳ್ದೆ ಬರೀ ನನ್ನ ಬಗ್ಗೆನೇ ನಾನು ನೋಡ್ಕೊಳ್ತಾ ಇದ್ರೆ ಅದು ಸ್ವಾರ್ಥ ಆಗೋದಿಲ್ವಾ? ಓಹೋ, ಸ್ವಾರ್ಥ? ಯಾವುದೇ ಸ್ವಾರ್ಥ? ದೇವ್ರ ಮುಂದೆ ಬತ್ತಿಯಾಗಿ ಊದ್ಬತ್ತಿಯಾಗಿ ಸೇವೆ ಮಾಡೋದಿದೆಯಲ್ಲ, ಅದು ಖಂಡಿತ ತಪ್ಪಿಲ್ಲ. ದೇವರು ಅಲ್ಲಿ ಯಾವ ಬ್ರ್ಯಾಂಡಿನ ಊದ್ಬತ್ತಿ ಅಂತ ನೋಡಲ್ಲ, ನಿನ್ನೊಳಗಿನ ಎಂಥ ಭಕ್ತಿ ಇದೆ ಅಂತ ನೋಡ್ತಾನೆ. ಅದು ನೀನು ಮಾಡಿದರೆ ಖಂಡಿತ ತಪ್ಪಾಗ್ತಾ ಇರಲಿಲ್ಲ. ಆದರೆ ನೀನು ನಿನ್ನ ಬಗ್ಗೆ ಒಂದಿಷ್ಟು ಕನಿಕರ, ಕಾಳಜಿ, ಪ್ರೀತಿ ಇಲ್ದಿರೋ ಜನರಿಗೆ ಮೊಂಬತ್ತಿ ಅದೇ ನೋಡು, ಅದೇ ನೀನು ಮಾಡಿದ ತಪ್ಪು. ಮನುಷ್ಯರು ಮೊಂಬತ್ತಿನ ಯಾವಾಗ ಹುಡುಕ್ತಾರೆ ಹೇಳು? ಕರೆಂಟ್ ಹೋದಾಗ, ಕರೆಂಟ್ ಬಂದಾಗ ಆ ಮೊಂಬತ್ತಿನ ಆರಿಸ್ಬಿಟ್ಟು ಮೂಲೆಗೆ ಬಿಸಾಕ್ತಾರೆ. ನಿನ್ನ ಬದುಕಲಾಗಿರೋದು ಅದೇನೇ. ಎಚ್ಚೆತ್ಕೋ. ಯಾವತ್ತಾದರೂ ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಕಾಫಿ ಕುಡ್ದಿದ್ಯಾ ನೀನು? ಗಿಡಗಳ ಹತ್ರ ಹೋಗಿ ನಿನ್ನ ಕಷ್ಟ ಸುಖ ಹೇಳ್ಕೊಂಡು ಅದನ್ನು ಪ್ರೀತಿಯಿಂದ ಮುಟ್ಟಿದ್ಯಾ? ಅದೆಲ್ಲ ಹೋಗಲಿ, ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ತಲೆಗೆ ಎಣ್ಣೆ ಮಸಾಜ್ ಮಾಡಿಕೊಂಡು ತಲೆ ಬಾಚ್ಕೊಂಡಿದ್ಯಾ ನೀನು?